ಮಹಿಳೆಯರ ಆರೋಗ್ಯ ಆಸಕ್ತಿ ಉಡುಗೆ ತೊಡುಗೆ ಹೊಸ ಟ್ರೆಂಡ್ ಹೊಸ ವಿಚಾರ ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಆಸ್ತಮಾ ಹಾಗೂ ಬಂಜೆತನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಆಸ್ತಮಾ ಇರತಕ್ಕಂಥ ಮಹಿಳೆಗೆ ನಿಜಕ್ಕೂ ಬಂಜೆತನ ಕಾಡತ್ತಾ? ಹಾಗೆಯೇ ಆಸ್ತಮಾ ಇರುವಂಥವ್ರಿಗೆ ಗರ್ಭಧಾರಣೆ ತಡವಾಗತ್ತಾ ಅಥವಾ ಗರ್ಭಧಾರಣೆ ಕಷ್ಟ ಆಗುತ್ತಾ ಅನ್ನೋ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಖ್ಯಾತ ಸ್ತ್ರೀರೋಗ ತಜ್ಞೆಯಾದಂತಹ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇನ್ನು ಆಸ್ತಮಾ ಬಹಳಷ್ಟು ಜನಕ್ಕೆ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲೂ ಕೂಡ ನೋಡೋದಾದರೆ ಸಾಕಷ್ಟು ಕಾರಣಗಳಿಂದ ಬಹಳಷ್ಟು ಜನ ಮಹಿಳೆಯರು ಎಸ್ಪೆಷಲಿ ಅಸ್ತಮಾದಿಂದ ಬಳಲ್ತಾ ಇದ್ದಾರೆ. ಆದರೆ ಅಸ್ತಮಾಗೂ ಈ ಬಂಜೆತನಕ್ಕೂ ಸಂಬಂಧ ಇದೆಯಾ ಅಂತ ಏನು ಹೇಳ್ತೀರಾ ನೀವು? ಇವಾಗ ಅಷ್ಟೊಂದು ನೇರ ಸಂಬಂಧ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಸ್ತಮಾದಲ್ಲಿರೋರು ಕೂಡ ಬೇರೆ ಯಾವುದೇ ಒಂದು ಸ್ತ್ರೀನಲ್ಲಿರೋವಂಥ ತೊಂದರೆ ತಕರಾರುಗಳು ಇರ್ಬೋದು, ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ. ಮತ್ತು ಆಸ್ತಮಾದಲ್ಲೂ ಕೂಡ ಬಹಳ ತೀವ್ರತರವಾದ ಒಂದು ಆಸ್ತಮಾ, ಬಹಳ ಸಿವಿಯರ್ ಆಸ್ತಮಾ ಅಂತ ಹೇಳ್ತೀವಲ್ಲ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಆ ಥರ ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅದನ್ನು ಒಂದು ಸ್ವಲ್ಪ ತೊಡಕಾಗ್ಬೋದು. ಆದರೆ ಸಾಧಾರಣವಾಗಿ ಅವರಲ್ಲಿ ಬೇರೆ ಎಲ್ಲ ರೀತಿ ಅವರಲ್ಲಿ ಗರ್ಭಕೋಶ ಆಗಲಿ ಅಥವಾ ಅಂಡಾಣು ಬಿಡುಗಡೆ ಇರ್ಬೋದು, ಟ್ಯೂಬ್ಸ್ ಇರ್ಬೋದು, ದೇಹದಲ್ಲಿ ಹಾರ್ಮೋನಿನ ಉತ್ಪತ್ತಿ ಇರ್ಬೋದು, ಇವೆಲ್ಲ ಸಹಜವಾಗಿ ನಾರ್ಮಲ್ ಆಗಿದ್ದರೆ ಆಸ್ತಮಾದವರು ಬೇರೆ ಎಲ್ಲರ ಥರ ಅವರು ಕೂಡ ಪ್ರೆಗ್ನೆಂಟ್ ಆಗ್ಬೋದು. ಏನಂದರೆ ಈ ಆಸ್ತಮಾ ಇದೆಲ್ಲ ಇದ್ದವ್ರಿಗೆ ಗರ್ಭಧಾರಣೆಗೆ ಮೊದಲಾಗಲಿ ಅಥವಾ ಗರ್ಭಧಾರಣೆ ನಂತರ ಆಗಲಿ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಅವ್ರಿಗೆ ಬೇಕಾದ ರೀತಿಯಲ್ಲಿ ಯಾವ ರೀತಿ ಒಂದು ಚಿಕಿತ್ಸೆನಲ್ಲಿ ಬದಲಾವಣೆಗಳಾಗಲಿ ಇದನ್ನೆಲ್ಲ ಮೊದಲು ಗಮನ ಕೊಡಬೇಕಾಗತ್ತೆ. ಅದು ಬಹಳ ಮುಖ್ಯ ಆಗತ್ತೆ. ಅದರಿಂದ ಅವರಲ್ಲಿ ಕೂಡ ಬೇರೆ ಎಲ್ರಿಗೂ ಗರ್ಭಧಾರಣೆ ಆಗೋ ಥರ ಅವರಲ್ಲೂ ಆಗ್ಬೋದು. ಯಾಕಂದರೆ ಎಷ್ಟೋ ಸಲ ನನ್ನ ಹತ್ರ ಬಂದು ಫಸ್ಟು ಮದುವೆ ಆದ ತಕ್ಷಣ ಡಾಕ್ಟ್ರೆ ನನಗೆ ಈ ಥರ ಆಸ್ತಮಾ ಇದೆ, ನನ್ನ ಮಕ್ಕಳು ಆಗ್ಬೋದಾ ಅಥವಾ ಆಗಲ್ವಾ, ಆದರೆ ಏನು ಪರವಾಗಿಲ್ವಾ, ಈ ಥರ ಎಲ್ಲ ಅವರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡೋದಂಗೆ ಎಲ್ಲ ಕಡೆ ನೀವು ಹೇಳ್ದಂಗೆ ಪೊಲ್ಯೂಷನ್ ಎಲ್ಲ ಜಾಸ್ತಿ, ಅಲರ್ಜಿ ಇದೆ, ಅಲರ್ಜಿಕ್ ಬ್ರಾಂಕೈಟಿಸ್ ಇವೆಲ್ಲ ಒಂದೇ ಥರ ಸುಮಾರಾಗಿ ಬ್ರಾಂಕೈಟಿಸ್ ಇರ್ಬೋದು, ಆಸ್ತಮಾ ಇರ್ಬೋದು, ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು. ಇವೆಲ್ಲದ್ರೊಳಗೂ ಒಟ್ಟು ಏನಾಗುತ್ತೆ ಅಂದರೆ ಉಸಿರಾಟದ ತೊಂದರೆ. ಈಗ ಉಸಿರಾಟದ ತೊಂದರೆ ಆದಾಗ ಏನಾಗುತ್ತೆ, ನಾವು ಉಸಿರಾಡೋದು ಇದೆಲ್ಲ ಯಾತಕ್ಕೆ ಅಂದರೆ ನಾವು ಆಕ್ಸಿಜನನ್ನು ದೇಹದೊಳಕ್ಕೆ ತಗೊಂಡು ಆಕ್ಸಿಜನ್ ಎಲ್ಲದಕ್ಕೂ ಬೇಕು, ದೇಹದ ಪ್ರತಿ ಕೆಲಸಕ್ಕೂ ಪ್ರತಿಯೊಂದಕ್ಕೂ ಆಕ್ಸಿಜನ್ ಬೇಕೇ ಬೇಕು. ಹಾಗಾಗಿ ಆ ಆಕ್ಸಿಜನನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕಾದ್ರೆ ನಮ್ಮ ಶ್ವಾಸಕೋಶ ಚೆನ್ನಾಗಿರಬೇಕು, ಉಸಿರಾಟ ಚೆನ್ನಾಗಿರ್ಬೋದು. ಯಾವುದೇ ಕಾರಣಕ್ಕೂ ಈ ಉಸಿರಾಟ ತೊಂದರೆ ಬಂದರೆ ಅಥವಾ ಒಳಗಡೆ ಇರೋದನ್ನು ಆಕ್ಸಿಜನನ್ನು ಪೂರ್ತಿಯಾಗಿ ಸರಿಯಾಗಿ ನಮ್ಮ ದೇಹಕ್ಕೆ ತಗೊಳ್ಳೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ, ಈ ರೀತಿ ಯಾವುದೇ ತೊಂದರೆ ತಕರಾರುಗಳಾದರೂ ಕೂಡ ದೇಹದಲ್ಲೆಲ್ಲ ಕೆಲಸಗಳು ಏರ್ಪೇರಾಗುತ್ತೆ. ಅದರಿಂದ ಮತ್ತೆ ಅದು ಉಸಿರು ಕಟ್ಟೋ ಥರ, ಉಸಿರಾಡೋಕ್ಕೆ ತೊಂದರೆ ಆಗೋ ಥರ, ಬೇರೆ ಕೆಲಸಗಳು ಮಾಡೋದಕ್ಕೆ ಕಷ್ಟ ಆಗೋ ಥರ, ಇವೆಲ್ಲ ಕೂಡ ಅದಕ್ಕೆ ಹೊಂದ್ಕೊಂಡಿರೋ ಅಂಥ ತೊಂದರೆ ತಕರಾರುಗಳು. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಸರಿಯಾದ ರೀತಿ ನೋಡ್ತಾ ಹೋದಾಗ ಎಲ್ಲರ ಥರ ಅವರು ಕೂಡ ಗರ್ಭಧರಿಸ್ಬೋದು, ಮಕ್ಕಳಾಗ್ಬೋದು, ತಾಯಂದ್ರಾಗ್ಬೋದು. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಸಹಜವಾದ ಜೀವನ ನಡೆಸೋದಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗೇನೆ ಈಗ ಅಸ್ತಮಾಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಿತ್ಸ್ ಇದೆ. ಅಸ್ತಮಾ ಇರ್ತಕ್ಕಂಥ ಮಹಿಳೆಯರು ಬೇಗ ಮದುವೆ ಆಗಬೇಕು, ಬೇಗ ಮಕ್ಕಳು ಮಾಡ್ಕೋಬೇಕು ಅಂತ, ಲೇಟ್ ಆದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಅದಕ್ಕೂ ಇದಕ್ಕೂ ಯಾವ ಥರ ಸಂಬಂಧ ಇದೆ ಅಂತ ಇವಾಗ ಏನಾಗುತ್ತೆ ಅಂದರೆ, ಈಗ ಆಸ್ತಮಾನ್ ಅಂತಾನೆ ನಾವು ತಗೊಂಡಾಗ ಈಗ ಅಲರ್ಜಿಕ್ ಬ್ರಾಂಕೈಟಿಸ್ ಯಾವುದೇ ವಯಸ್ಸಿನಲ್ಲಿ ಪ್ರಾರಂಭ ಆಗ್ಬೋದು. ಅದು ಎಲ್ಲಿ ಬೇಕಾದ್ರೂ ಅಲ್ಲಿ ಪರಿಸರ ಮಾಲಿನ್ಯ ಹೇಗಿದೆ, ಪರಿಸರ ಹೇಗಿದೆ, ಅಲರ್ಜಿಗಳು ಯಾವುದಕ್ಕಾದ್ರೂ ಆಗಿ ಪ್ರಾರಂಭ ಆಗ್ಬೋದು ಯಾವುದೇ ವಯಸ್ಸು. ಈಗ ಆಸ್ತಮಾ ಅಂದರೆ ಅದರೊಳಗೂ ಕೂಡ ಸ್ವಲ್ಪ ಹೆರಿಡಿಟ್ರಿ ಆನುವಂಶಿಕತೆಯಿಂದ ಬರೋ ಅಂಥದ್ದಾಗಿದ್ದರೆ ಅದು ಚಿಕ್ಕ ವಯಸ್ಸಿಂದ ಪ್ರಾರಂಭ ಆಗಿರುತ್ತೆ ಸಾಧಾರಣವಾಗಿ. ಅದು ಬರ್ತಾ ಏನಾಗುತ್ತೆ, ಅದು ಆಸ್ತಮಾ ಅದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರೋದಾಗಲಿ, ಆ ತೊಂದರೆಗಳಾಗಲಿ ಇವೆಲ್ಲ ಬರ್ತಾ ಒಂದು ತೀವ್ರತರ ಸ್ವರೂಪನ ಪಡ್ಕೋಬಹುದು. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಆದಷ್ಟು ಒಂದು ಅವ್ರ ಕಂಡೀಷನ್ ಚೆನ್ನಾಗಿದ್ದಾಗ, ಸರಿಯಾಗಿ ಉಸಿರಾಟ ಚೆನ್ನಾಗಿದ್ದಾಗ, ಆಕ್ಸಿಜನ್ ಪೂರೈಕೆ ಎಲ್ಲ ಸಹಜವಾಗಿದ್ದಾಗ ಬೇಗ ಇಂಥ ಕೆಲಸಗಳನ್ನು, ಯಾಕಂದರೆ ಒಂದು ಇನ್ನಷ್ಟು ಹೆಚ್ಚಿಗೆ ಅದು ಒಂದು ಸ್ಟ್ರೆಸ್ ಪೀರಿಯಡ್ ಅಂತ ಹೇಳಿ, ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಏನೇ ಎಲ್ಲ ಇದ್ರೂ ಕೂಡ ಅದು ಕೂಡ ತಾಯಂದ್ರಿಗೆ ಒಂದು ರೀತಿಯಾಗಿ ಒಂದು ಒತ್ತಡದ ಒಂದು ಅವಸ್ಥೆ ಅಂತ ಹೇಳ್ಬೋದು, ಒಂದು ಸಿಚುವೇಶನ್. ಸೊ ಅದನ್ನು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಬರೋದಕ್ಕೋಸ್ಕರ, ಅದನ್ನು ಸರಿಯಾದ ರೀತಿ ಗರ್ಭಧಾರಣೆ ಮುಂದುವರಿಯೋಕ್ಕೋಸ್ಕರ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಶಕ್ತಿ ಚೆನ್ನಾಗಿದ್ದಾಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳೋದಷ್ಟೇ. ಇವಾಗ ಅಸ್ತಮಾ ಇರ್ತಕ್ಕಂಥ ಮಹಿಳೆಯರು ಗರ್ಭಧಾರಣೆ ಮಾಡೋದಕ್ಕೂ ಮೊದಲು ಯಾವ ರೀತಿ ಪ್ರಿಪ್ರೇಷನ್ ಬೇಕು, ಯಾವ ರೀತಿ ಕೌನ್ಸಿಲಿಂಗ್ಗೆ ಅವರು ಒಳಪಡಬೇಕು ಅಂತ ಹೇಳ್ತೀರಾ? ಹೌದು, ಇದು ಭಾಳ ಒಳ್ಳೆ ಪ್ರಶ್ನೆ, ಬಹಳ ಮುಖ್ಯವಾಗಿದ್ದು.
ಯಾಕಂದರೆ ಎಷ್ಟೋ ಸಲ ನಾನು ನೋಡ್ತೀನಿ, ಗರ್ಭಧಾರಣೆ ಆದ ನಂತರನೇ ವೈದ್ಯರ ಹತ್ರ ಬಂದು ಅದು ಸಿವಿಯರ್ ಅಟ್ಯಾಕ್ ಒಳಗೆ. ಈಗ ಅಸ್ತಮಾದಲ್ಲಿ ಒಂದು ಎಷ್ಟು ತೀವ್ರತೆ ಇದೆ ಅನ್ನೋದು ಬದಲಾವಣೆ ಆಗ್ಬೋದು. ಮೈಲ್ಡ್ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ತೀವ್ರತರವಾಗಿರ್ಬೋದು, ಅಥವಾ ಬಹಳ ತೀವ್ರತರವಾದ ತೊಂದರೆ ಇರುವಂಥವ್ರು ಇರ್ಬೋದು. ಅವ್ರು ಬೇಗ ಯಾವಾಗಂದ್ರೆ ಅವಾಗೆಲ್ಲ ಅಟ್ಯಾಕ್ ಬರೋವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗೋದು, ಈ ರೀತಿ ಬದಲಾವಣೆಗಳಾಗತ್ತೆ. ಅವರು ಈ ಥರ ಪರಿಸ್ಥಿತಿ ಇದ್ದಾಗ ಅವರು ಮದುವೆ ಆದಮೇಲೆ ಅಥವಾ ಮಕ್ಕಳಾಗೋದಕ್ಕೆ ಮುಂಚೆ ಒಂದ್ಸಲ ವೈದ್ಯರ ಹತ್ರ ಬಂದು ಈ ಥರ ನನಗೆ ತೊಂದರೆ ಇದೆ, ಅಥವಾ ಈ ಥರ ನಾವು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀನಿ, ಇದರೊಳಗೆ ನಾವು ಒಂದು ವೇಳೆ ಗರ್ಭಧಾರಣೆ ಆಗೋದಾದರೆ ನಾನು ಯಾವ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕು, ಯಾವ್ದು ಬಿಡಬೇಕು, ಇದೆಲ್ಲ ಮೊದಲೇ ಅವರು ವೈದ್ಯರ ಹತ್ರ ಬಂದು ಒಂದು ಆಪ್ತ ಸಮಾಲೋಚನೆ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ, ಅವರು ಮದುವೆಗೆ ಮುಂಚೆ ಅವ್ರಿಗೆ ಆಸ್ತಮಾ ಈ ಥರದ್ದೆಲ್ಲ ಇದೆ ಅಂತ ಅವ್ರಿಗೆ ಗಂಡಿನ ಮನೆಯವ್ರಿಗೆ ಗಂಡನ ಹತ್ರ ಹೇಳೇ ಇರೋದಿಲ್ಲ. ಅದನ್ನು ಕೂಡ ಕೆಲವು ಸಲ ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದಾದ ತಕ್ಷಣ ಈ ಥರ ಮೆಡಿಸಿನ್ ತೊಗೊಳ್ತಿದ್ದೀನಿ ಅಂತ ಅವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅಥವಾ ಮಾಡಿದರೆ ಅತ್ತೆ ಮನೆಯವ್ರು ಏನಂತಾರೋ ಮತ್ತು ಗಂಡ ಏನಂತಾನೋ, ಅದರಿಂದ ಏನಾಗುತ್ತೆ, ಅದನ್ನೇ ಮುಚ್ಚಿಟ್ಬಿಟ್ಟಿರ್ತಾರೆ. ಹಾಗಾಗಿ ಗರ್ಭಧಾರಣೆ ಆದಾಗ ವೈದ್ಯರ ಹತ್ರ ಮಾತ್ರ ಹೇಳ್ತಾರೆ, ಡಾಕ್ಟ್ರೆ ನಂಗೆ ತುಂಬ ದಿವಸದಿಂದ ಆಸ್ತಮಾ ಇದೆ, ಈ ಥರ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ, ನನ್ನ ಗಂಡನ ಹತ್ರ ಇವ್ರ ಹತ್ರ ಯಾರ ಹತ್ರನೂ ಹೇಳಬೇಡಿ ನೀವು ಪ್ಲೀಸ್, ಅವ್ರು ಏನಾದರೂ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಎಲ್ಲ ಮುಚ್ಚಿಡಕ್ಕೆ ಹೋಗಿ ಏನಾಗುತ್ತೆ, ಅವ್ರಿಗೇನೆ ತೊಂದರೆ ಶುರುವಾಗ್ಬಿಡತ್ತೆ. ಹಾಗಾಗಿ ಅಂಥವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಸರಿಯಾಗಿರಲ್ಲ, ಅವ್ರಿಗೇನೆ ಅವರು ದೇಹದ ಮೇಲೆ ಅದನ್ನು ಹೇಳೋ ರೀತಿನಲ್ಲಿ, ಸರಿಯಾದ ರೀತಿನಲ್ಲಿ ಅವ್ರ ಗಂಡನ ಮನೆಯವ್ರಿಗೂ ತಿಳಿಸ್ಕೊಟ್ಟು ಈ ಥರ ಅವ್ರು ಏನು ಮುನ್ನೆಚ್ಚರಿಕೆ ತಗೋಬೇಕು. ಯಾಕಂದ್ರೆ ಆ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ, ಇವ್ರಿಗೆ ತೊಂದರೆ ಆಗಲ್ಲ, ಅವರು ಮನೆಯವರು ಕೂಡ ಅವ್ರು ಸಹಕರಿಸ್ತಾರೆ, ಇವ್ರಿಗೆ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್ ಹೆಚ್ಚಿಗೆ ತೊಂದರೆ ಆಗಲ್ಲ. ಇವ್ರ ಮನೆಯವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಏನಾಗುತ್ತೆ, ಇನ್ನು ಈ ಆಸ್ತಮಾ ಅಥವಾ ಉಸಿರಾಟದ ತೊಂದರೆ ಬಂದಾಗ ಈ ಬ್ರಾಂಕೋಸ್ಪಾಸಮ್, ಇದು ಗಾಳಿ ಓಡಾಡೋ ಅಂಥ ಪೈಪುಗಳಿರೋದೇನಾಗುತ್ತೆ, ಅದರೊಳಗೆಲ್ಲ ಕೆಲವು ಸ್ವಲ್ಪ ನೀರಿನ ಅಂಶ ತುಂಬಿಕೊಳ್ಬೋದು. ಆ ಪೈಪುಗಳು ತುಂಬ ಚಿಕ್ಕದಾದಂಗೆ ಆಗ್ಬಿಟ್ಟು ಅದರೊಳಗೆ ಗಾಳಿ ಓಡಾಡೋಕ್ಕೆ ಜಾಗ ಇಲ್ಲದಷ್ಟು ಟೈಟ್ ಆಗಿಬಿಡ್ಬೋದು. ಅದನ್ನೇ ನಾವು ಬ್ರಾಂಕೋಸ್ಪಾಸಮ್ ಇದನ್ನೆಲ್ಲ ಹೇಳೋದು. ಈ ಥರ ಕೆಲವು ಅವ್ರಿಗೆ ಈ ಕೆಲವು ಔಷಧಿಗಳಿರ್ಬೋದು, ಅಥವಾ ಡಸ್ಟ್ ಅಥವಾ ಹೊಗೆ, ಈಗ ಅಡುಗೆ ಮನೆಯಲ್ಲಿ ಇದ್ದಾಗ ತುಂಬ ಹೊಗೆ ಅಥವಾ ನೀವು ಒಗ್ಗರಣೆ ಹಾಕ್ತೀರಾ ಮಾಡ್ತೀರಾ, ತುಂಬ ಡಸ್ಟು ಧೂಳು ಹೊಗೆ ಎಲ್ಲ ಬರ್ಬೋದು. ಅಥವಾ ಮನೆಯಲ್ಲೇ ಯಾವುದೋ ಒಂದು ಈ ಥರ ಡಸ್ಟ್ ಮೈಟ್ಸ್ ಅಂತ ಎಲ್ಲ ಹೇಳ್ತೀವಲ್ಲ, ಕೆಲವು ಸಣ್ಣ ಸಣ್ಣ ಹುಳುಗಳು, ಇದೆಲ್ಲ ಅದಕ್ಕೆ ಅಲರ್ಜಿ ಇರ್ಬೋದು. ಸುತ್ತಮುತ್ತ ಒಂದು ಪೋಲನ್ಸ್ ಇದರದೆಲ್ಲ ಪಾರ್ಥೆನಿಯಮ್ ಈ ಥರ ಎಲ್ಲ ಇದ್ರ ಅಲರ್ಜಿ ಇರೋ ಇವ್ರಿಗೆ ಮೊದಲೇ ಗೊತ್ತಿದ್ರೆ ಅಟ್ಲೀಸ್ಟ್ ಅದನ್ನು ಅವಾಯ್ಡ್ ಮಾಡೋಕ್ಕಾದರೂ ಆಗುತ್ತೆ. ಇಲ್ಲಾಂದರೆ ತುಂಬ ಹೊಗೆಲಿ, ಈಗ ಅತ್ತೆ ಮನೆಗೆ ಹೋದ್ಮೇಲೆ ಕೆಲಸ ಮಾಡಲೇಬೇಕು, ಒಂದು ಹೊಗೆ ಇರ್ಬೋದು, ಮನೇಲಿ ಅಡುಗೆ ಮನೆ ಕೆಲಸ ಮಾಡಲೇಬೇಕು, ಧೂಳು ಹೊಡಿಬೇಕು, ಮಾಡಬೇಕು, ಹಾಗೆಲ್ಲ ಇದ್ದಾಗ ಅವ್ರಿಗೆ ಇನ್ನಷ್ಟು ಸಡನ್ನಾಗಿ ಬೇಗ ಅಟ್ಯಾಕ್ ಆಗ್ಬೋದು, ಜಾಸ್ತಿ ಆಗ್ಬೋದು. ಸೊ ಮೊದಲೇ ಗೊತ್ತಿದ್ರೆ ಅವ್ರು ಯಾವ ಕೆಲಸ ಮಾಡ್ಬೋದು, ಯಾವ್ದು ಕೆಲಸ ಬೇಡ, ಎಷ್ಟು ಮಾಡ್ಬೋದು, ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದ್ದರಿಂದ ಒಂದ್ಸಲ ಅವ್ರಿಗೆ ಎಲ್ಲ ಕಂಟ್ರೋಲಲ್ಲಿದ್ದು ಚೆನ್ನಾಗಿದ್ರೂ ಕೂಡ ಆಸ್ತಮಾದವ್ರು ಇರೋರಲ್ಲಿ ಕೂಡ ಅವರು ಗರ್ಭಧಾರಣೆ ಆಗಿ ಪ್ರಸವ ಆಗಿ ಸರಿಯಾದ ರೀತಿಯಲ್ಲಿ ಹೋಗ್ಬೋದು. ಏನಂದರೆ ಈ ಆಸ್ತಮಾ ಇದ್ದಾಗ ಕೆಲವರಲ್ಲಿ ಈ ಥರ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅದಿನ್ನೂ ವೀಸಿಂಗ್ ಜಾಸ್ತಿ ಆಗ್ಬೋದು, ಅಥವಾ ಬೇಗ ಅಟ್ಯಾಕ್ ಬರ್ಬೋದು, ಅಥವಾ ಪ್ರಸವದ ಸಮಯದಲ್ಲಿ ಅದರ ಸಿವಿಯರ್ ಅಟ್ಯಾಕ್ ಆಗ್ಬೋದು. ಇಂಥ ಎಲ್ಲ ಮೊದಲೇ ವೈದ್ಯರಿಗೂ ಕೂಡ ಗೊತ್ತಿದ್ರೆ ಅವ್ರ ಪರಿಸ್ಥಿತಿ ಏನಂತ, ಅದಕ್ಕೆ ಸರಿಯಾಗಿ ಆದಷ್ಟು ಬೇಗ ಅವ್ರಿಗೆ ಆಕ್ಸಿಜನ್ ಕೊಡೋದಿರ್ಬೋದು, ಅಥವಾ ಇನ್ಹಲೇಷನ್ ಏನಾದರೂ ಇನ್ಹೇಲ್ ಮಾಡೋಕ್ಕೆ ಕೊಡೋದಿರ್ಬೋದು, ಅಥವಾ ಬೇಗ ಅವ್ರಿಗೆ ಒಂದು ಔಷಧಿಗಳು ಕೊಡೋದು, ಮತ್ತು ಡೆಲಿವರಿ ಬೇಗ ಆಗೋ ಥರ ಮಾಡೋದು. ಇದನ್ನೆಲ್ಲ ನಾವು ಮುನ್ನೆಚ್ಚರಿಕೆ ತೊಗೊಂಡು ಮಾಡಿದಾಗ ಏನು ಹೆಚ್ಚಿಗೆ ತೊಂದರೆ ಆಗೋದಿಲ್ಲ. ಅವ್ರಿಗೂ ಕೂಡ ಎಲ್ಲ ಥರ ಡೆಲಿವರಿ ಆಗೋಕ್ಕೆ ಮಾಡೋಕ್ಕೆ ಎಲ್ಲನೂ ಸಾಧ್ಯವಾಗತ್ತೆ. ಅಲ್ಲಿ ಆವಾಗ ತುಂಬ ಮುಖ್ಯ ಆಗತ್ತೆ. ಅದರಿಂದ ನೀವು ಹೇಳ್ದಂಗೆ ಅದಕ್ಕೆ ಮುಂಚೆನೇ ಬಂದು ಈ ಥರ ಇದೆ, ಏನು ಮಾಡಬೇಕು ಅಂತ, ಅವರು ಏನೇನು ಔಷಧಿಗಳು ತೊಗೊಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಯಾವ ಔಷಧಿಗಳನ್ನು ಬದಲಾವಣೆ ಮಾಡಬೇಕು. ಕೆಲವು ಔಷಧಿಗಳು, ಬಹಳಷ್ಟು ಔಷಧಿಗಳು ಆಸ್ತಮಾ ಕೊಡೋ ಅಂಥದ್ದು ಅಷ್ಟೊಂದು ಏನು ತೊಂದರೆ ಮಾಡೋದಿಲ್ಲ ಮಗು ಮೇಲೆ ಅದರಲ್ಲೇ. ಆದರೂ ಕೂಡ ಮೊದಲ ತ್ರೈಮಾಸಿಕದಲ್ಲಿ ಮಗು ಮೇಲೆ ಒಂದು ವೇಳೆ ಅದು ಹೆಚ್ಚಿಗೆ ಪರಿಣಾಮ ಬೀರೋ ಅಂಥ ಕೆಲವು ಔಷಧಿಗಳಿದ್ರೆ ಅದನ್ನು ಬದಲಾವಣೆ ಮಾಡೋದು ಅಥವಾ ಡೋಸ್ ಕಡಿಮೆ ಮಾಡೋದು, ಈ ಥರ ನಾವೇನಾದರೂ ಒಂದು ಯೋಚಿಸೋಕ್ಕೆ ಆಗತ್ತೆ. ಯಾಕಂದರೆ ಆದಷ್ಟು ಇತ್ತೀಚಿನ ಭಾಳ ಒಳ್ಳೆ ಔಷಧಿಗಳು ಬಂದಿದೆ. ಅದರೊಳಗೂ ಇನ್ಹಲೇಷನ್, ವಾಸನೆ ತಗೊಳ್ಳೋ ಅಂಥದ್ದು, ಅದು ಬರೀ ಲಂಗ್ಸ್ ಶ್ವಾಸಕೋಶದ ಮೇಲೆ ಮಾತ್ರ ಪರಿಣಾಮ ಬೀರೋದ್ರಿಂದ ಬೇರೆ ಕಡೆ ದೇಹಕ್ಕೆ ಅಥವಾ ದೇಹದೊಳಗೆ ರಕ್ತದೊಳಗೆ ಹೆಚ್ಚಿಗೆ ಸೇರ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಆವಾಗ ಮಗುಗೂ ಕೂಡ ಅಫೆಕ್ಟ್ ಆಗುವಂಥ ಚಾನ್ಸ್ ಇರೋದಿಲ್ಲ. ಆದ್ದರಿಂದ ಆ ಔಷಧಿಗಳು ಯಾವುದು, ಕೆಲವು ಸಲ ಸ್ಟೀರಾಯ್ಡ್ಸ್ ಅಂತ ಔಷಧಿಗಳು ಕೊಡಬೇಕಾಗತ್ತೆ, ಅದರಿಂದ ಕೆಲವು ತೊಂದರೆಗಳಾಗ್ಬೋದು. ಬರೀ ಇನ್ಹಲೇಷನ್ ಇದ್ದರೆ ಏನು ತೊಂದರೆ ಆಗಿಲ್ಲದೆ ಇರ್ಬೋದು. ಇನ್ಹೇಲ್ ಮಾಡೋದಾಗಲಿ, ನೆಬ್ಯುಲೈಸೇಷನ್ನು, ಕಫ ಬರ್ದಂಗೆ
ಆದಷ್ಟು ಈಗ ನೆಗಡಿ ಜ್ವರ ಆ ಥರ ಏನಾದರೂ ಬಂದರೆ ತಕ್ಷಣ ಅದಕ್ಕೆ ಮೊದಲೇ ಟ್ರೀಟ್ಮೆಂಟ್ ತಗೊಳ್ಳೋದು ಇವೆಲ್ಲ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅವರು ಮುಂಚೆನೂ ಕೂಡ ಪರೀಕ್ಷೆ ಮಾಡ್ಕೋಬೇಕು. ಮತ್ತು ಒಂದು ವೇಳೆ ಅಟ್ಯಾಕ್ ಅದನ್ನೇ ಒಂದು ಮನಸ್ಸು ಒಂದು ಏನಾಗುತ್ತೆ ವಿಪರೀತ ಟೆನ್ಷನ್ ಒಳಗಿರೋ ಥರ ಆಗ್ಬಿಡುತ್ತೆ. ನಂಗೆ ಆಸ್ತಮಾ ಇದೆ, ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ನನ್ನ ಪ್ರೆಗ್ನೆನ್ಸಿ ಸರಿಯಾಗಿ ಆಗುತ್ತೋ ಇಲ್ವೋ, ನನ್ನ ಮಗುಗೆ ಏನಾಗುತ್ತೋ, ಇದೆಲ್ಲ ಭಯಗಳಿರುತ್ತೆ. ಕೆಲವರಲ್ಲಿ ತುಂಬ ಸಿವಿಯರ್ ಆಸ್ತಮಾ ಇದೆಲ್ಲ ಇದ್ದಾಗ ಬಹಳ ಬೇಗ ಬೇಗ ಅಟ್ಯಾಕ್ ಎಲ್ಲ ಬರ್ತಿದ್ರೆ ಈ ಆಕ್ಸಿಜನ್ ಸರಿಯಾಗಿ ಪೂರೈಕೆ ಸರಿಯಾಗಿ ದೇಹಕ್ಕಾಗದೇ ಇದ್ದಾಗ ಅದೇ ತಾಯಿಯಿಂದ ಮಗುಗೆ ಹೋಗ್ಬೇಕು ಆಕ್ಸಿಜನ್. ಮಗುವಿನ ಬೆಳವಣಿಗೆ ಅದಕ್ಕೆ ಆಕ್ಸಿಜನ್ ಪೂರೈಕೆ ಸರಿಯಾಗಿ ಆಗಬೇಕಾದ್ರೆ ತಾಯಿಯಿಂದನೇ ಹೋಗ್ಬೇಕು ಅದು ರಕ್ತದ ಮೂಲಕ. ಹಾಗಾಗಿ ಕೆಲವು ಸಲ ಆ ಥರ ತುಂಬ ಇದ್ದರೆ ಮಗುವಿನ ಬೆಳವಣಿಗೆ ಕುಂಠಿತವಾಗ್ಬೋದು, ಅಥವಾ ಒಳಗಡೆಗೆ ಹೊಟ್ಟೆ ಒಳಗೆ ಮಗು ಅದು ಹೋಗೋ ಥರ ಹಾರ್ಟ್ ಬೀಟ್ ನಿಂತ ಹೋಗ್ಬೋದು, ಅಕಾಲ ಪ್ರಸವ ಆಗ್ಬೋದು, ಅಥವಾ ಹೆಚ್ಚಿಗೆ ಒಂದೀಗ ಆಪ್ರೇಷನ್ನು ಸಿಸೇರಿಯನ್ ಅದೆಲ್ಲ ತಕ್ಷಣಕ್ಕೆ ಮಾಡಿ ತೆಗಿಬೇಕಾಗ್ಬೋದು. ಈ ಥರದ್ದೆಲ್ಲ ಇದು ಒಂದು ಸನ್ನಿವೇಶಗಳು ಏರ್ಪಡುವಂಥ ಚಾನ್ಸ್ ಇರುತ್ತೆ. ಆದರೆ ಮೊದಲೇ ಅವರೊಂದು ಸರಿಯಾದ ಒಂದು ಮಾನಸಿಕ ತಯಾರಿ ಮಾಡಿಕೊಂಡ್ರೆ ಇಂತಿಂಥ ಪರಿಸ್ಥಿತಿಗೆ ಹೆಚ್ಚಿಗೆ ಅವ್ರಿಗೆ ಒಂದು ಯೋಚನೆ ಆಗೋದಿಲ್ಲ ಅಥವಾ ಹೆಚ್ಚಿಗೆ ಆತಂಕ ಪಟ್ಕೊಳ್ಳೋ ಅಂಥ ವಿಷಯ ಇರೋದಿಲ್ಲ. ಓಕೆ ಡಾಕ್ಟರ್, ಆಸ್ತಮಾ ಮತ್ತು ಗರ್ಭಧಾರಣೆ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮಾತನಾಡೋಣ. ವೀಕ್ಷಕರೇ, ಅದಕ್ಕೂ ಮೊದಲು ಟೇಕ್ ಅ ಬ್ರೇಕ್.